ಇವರು ಸಾವಯವ ಕೃಷಿಯ ತಪಾಸಕ ಸಾಧಕ, ಕೃಷಿಯನ್ನ ಉದ್ಯಮವಾಗಿ ಕಂಡು ಗೆಲುವನ್ನ ಕಂಡಂಥ ರೈತೋದ್ಯಮಿ. ಸಾವಯವದಲ್ಲಿ ಇಡೀ ರಾಜ್ಯವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ ಬೆಳಗಾವಿಯ ಹನುಮಂತಗೌಡರು ಇದೀಗ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ತಾವು ಗೆದ್ದಿದ್ದಲ್ಲದೆ ರಾಜ್ಯದ ರೈತರನ್ನು ಗೆಲ್ಲಿಸೋಕೆ ಮುಂದಾಗಿದ್ದಾರೆ. ಹಳ್ಳಿಯಿಂದ ವಿದೇಶಕ್ಕೆ ಸಾವಯವ ಉತ್ಪನ್ನ ರಫ್ತಿಗೆ ಮೆಗಾ ಪ್ಲಾನ್ ಮಾಡಿದ್ದಾರೆ. ಹನುಮಂತಗೌಡರ ಗೋಕುಲ್ ಆರ್ಗ್ಯಾನಿಕ್ ಫಾರ್ಮ್ ಹಮ್ಮಿಕೊಂಡಿರುವಂತಹ ಆ ಮೆಗಾ ಯೋಜನೆ ಏನು ತೋರಿಸ್ತೀವಿ ನೋಡಿ. ಎಂಥ ಸಮೃದ್ಧವಾದ ಕೃಷಿ ನೋಡಿ. ಭೂಮಿ ತಾಯಿ ತನ್ನೊಡಲಲ್ಲಿ ಹಸಿರನ್ನೇ ಅರಳಿಸಿ ನಳನಳಿಸ್ತಿದ್ದಾಳೆ. ಈ ಉತ್ತಮ ಫಸಲಿನ ಹಿಂದಿರೋ ಆ ಅನ್ನದಾತ ರೈತ ಇವ್ರೆ ಹನುಮಂತಗೌಡ್ರು. ಬೆಳಗಾವಿಯ ಈ ಹನುಮಂತಗೌಡ ಅವರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀವಿ. ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮ ನಾನು ನನ್ನ ಸಾಧನೆಯಲ್ಲಿ ಸಾಧಕರ ಸೀಟ್ನಲ್ಲಿ ಕೂತಿದ್ದ ರೈತೋದ್ಯಮಿ ಇವರು. ಸಾವಯವ ಕೃಷಿಯಲ್ಲಿನ ಸಾಧನೆಗಾಗಿ, ಸಾವಯವ ಕೃಷಿಗಾಗಿ ಲಕ್ಷಾಂತರ ರೈತರನ್ನ ಪ್ರೋತ್ಸಾಹಿಸ್ತಾ ಇರೋ ಕಾರಣಕ್ಕಾಗಿ ಸಾಧಕರ ಸೀಟ್ನಲ್ಲಿ ಕೂತಿದ್ದವರು ಹನುಮಂತಗೌಡ್ರು. ಇದೇ ಹನುಮಂತಗೌಡ್ರು ಈಗ ಮತ್ತೊಂದು ಸಾಧನೆಗೆ ಮುಂದಾಗಿದ್ದಾರೆ. ಸಾವಯವದಲ್ಲಿ ತಾವು ಕಂಡ ಗೆಲುವಿನ ರುಚಿಯನ್ನ ರಾಜ್ಯದ ಮೂಲೆ ಮೂಲೆಯ ಸಾವಯವ ಕೃಷಿಕರಿಗೆ ನೀಡಲು ಮುಂದಾಗಿದ್ದಾರೆ. ಹೌದು, ಸಾವಯವ ಕೃಷಿಕರಿಗೆ ಸೂಕ್ತ ಮಾರುಕಟ್ಟೆ ಜೊತೆಗೆ ಸೂಕ್ತ ಬೆಲೆ ಒದಗಿಸಿಕೊಡಲು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಹನುಮಂತಗೌಡ. ಇದಕ್ಕಾಗಿ ಸ್ಥಳೀಯವಾಗಿ ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಮಾಲ್ಗಳನ್ನ ತೆರೆಯೋ ಪ್ಲಾನ್ ಹನುಮಂತಗೌಡರಿಗಿದೆ. ಆ ಮಾಲ್ ಮೂಲಕ ರೈತರು ಬೆಳೆದ ಸಾವಯವ ಕೃಷಿ ಉತ್ಪನ್ನಗಳನ್ನ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪಿಸೋದು ಗೋಕುಲ್ ಆರ್ಗ್ಯಾನಿಕ್ ಫಾರ್ಮ್ನ ಹರಿಕಾರಕರಾಗಿರೋ ಹನುಮಂತಗೌಡ್ರ ಅವರ ಯೋಜನೆ. ಇದಕ್ಕಾಗಿ ಈ ವರ್ಷ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ 108 ಮೆಗಾ ಮಾರ್ಟ್ ತೆರೆಯೋ ಗುರಿ ಹೊಂದಲಾಗಿದೆ. ಮೊದಲಿಗೆ ಜಿಲ್ಲಾ ಕೇಂದ್ರ, ನಂತರ ತಾಲೂಕು, ಬಳಿಕ ಹೋಬಳಿಗಳಲ್ಲೂ ಸ್ಟೋರ್ ತೆರೆಯುವ ದೊಡ್ಡ ಯೋಜನೆ ಹನುಮಂತಗೌಡ ಅವರದ್ದು. ಆರ್ಗ್ಯಾನಿಕ್ ಸರ್ಟಿಫೈಡ್ ಫಾರ್ಮರ್ ಅಂತೇಳಿ ಆಲ್ರೆಡಿ ನಮ್ಮ ಜೊತೆಗೆ 1 ಲಕ್ಷ ಜನ ರೈತರಿದ್ದಾರೆ. ಅವ್ರ ಪ್ರಾಡಕ್ಟನ್ನು ನಾವು ಇಂಡಿಯಾ ಮಾರ್ಕೆಟ್, ಡೊಮೆಸ್ಟಿಕ್ ಆಗ್ಬೋದು, ಹೋಲ್ಸೇಲ್ ಆಗ್ಬೋದು ಮತ್ತು ರಿಟೇಲ್ ಆಗ್ಬೋದು, ಈ ರೀತಿ ಜಿಲ್ಲೆಗೊಂದು ದೊಡ್ಡ ಮಾರಾಟ ಮಾಡಬೇಕು, ಎಕ್ಸ್ಪೋರ್ಟು ಮಾಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ತೊಗೊಂಡಿವಿ. ಮತ್ತು ಇದನ್ನೆಲ್ಲ ಮಾಡ್ಬೇಕಾದ್ರೆ ರೈತರು ಏನು ಮಾಡ್ಬೇಕಪ್ಪ ಅಂದ್ರೆ, ಅವರಿಗೆ ನಾವು ನಮ್ಮ ಟೀಮ್ದಿಂದ ಪೂರ್ತಿ ಟ್ರೈನಿಂಗ್ ಕೊಟ್ಟು ಸಾವಯವ ಸರ್ಟಿಫಿಕೇಷನ್ ಮಾಡಿಸಿ ನಾವು ಬೈಬ್ಯಾಕ್ ಸಿಸ್ಟಮ್ ತೊಗೊಳ್ಳೋಂಥ ಕಾನ್ಸೆಪ್ಟ್ ನಾವು ಇಟ್ಕೊಂಡಿವಿ. ನಾವು ಬೈಬ್ಯಾಕ್ ಸಿಸ್ಟಮ್ ತೊಗೊಳೋದ್ರಿಂದ ರೈತಿಗೆ ಏನಾಗ್ಬಿಡ್ತದೆ, ಅವ್ಗೆ 100% ಅಸೂರೆನ್ಸ್ ಆಗ್ತದೆ ಈ ಪ್ರಾಡಕ್ಟನ್ನು ಈ ಗೋಕುಲ್ದವ್ರು ತೊಗೋತಾರಪ್ಪ ಅಂತೇಳಿ. ಆಲ್ಮೋಸ್ಟ್ ನಾವು ಎಲ್ಲ ಪ್ರಾಡಕ್ಟ್ಗೆ ಸಾಧ್ಯ ಆದ ಮಟ್ಟಿಗೆ ಅವ್ರ ಕ್ರಾಪ್ ಹಚ್ಚು ಪೂರ್ವದಾಗನ ಇಷ್ಟು ರೇಟ್ ಒಂದು ಟನ್ಗೆ ಅಂತೇಳಿ ಫಿಕ್ಸ್ ಮಾಡೋ ಕಾನ್ಸೆಪ್ಟನ್ನು ನಾವು ಇಟ್ಕೊಂಡಿವಿ. ರೈತರು ನಾವು ಡಿಸ್ಕಸ್ ಮಾಡ್ಕೊಂಡು ಎಷ್ಟು ರೇಟ್ ಇಟ್ಟರೆ ಅವ್ಗೆ ಯೋಗ್ಯ ಆಕೈತಿ, ಏನೋ ಒಂದು ಖರ್ಚು ಬರ್ತೈತಿ, ಅವ್ನದು ಎಲ್ಲ ಒಂದು ಖರ್ಚು ಲೆಕ್ಕ ತೆಗೆದು ಅವ್ಗೆ ಎಷ್ಟು ಪರ್ಸೆಂಟೇಜ್ ಉಳಿಬೇಕು, ಒಂದು 20% ಉಳಿಬೇಕು. ಅವ್ನು ಏನು ಖರ್ಚು ಮಾಡಿರ್ತಲ್ಲ ಅದ್ರ 20% ಅವ್ನು ಇನ್ಕಮ್ದು 20% ಅವ್ಗೆ ಇನ್ಕಮ್ ಉಳಿಬೇಕು ಅನ್ನುವಂಥ ಕಾನ್ಸೆಪ್ಟ್ ನಾವು ಚರ್ಚೆ ಮಾಡಿ ಅದನ್ನು ಮಾಡ್ತಾಯಿದ್ದೀವಿ. ಸಾವಯವ ಉತ್ಪನ್ನ ಬೆಳೆಯೋ ರೈತರಿಗೆ ಹೆಚ್ಚಿನ ಬೆಲೆ ಸಿಗಬೇಕು, ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕು, ದಲ್ಲಾಳಿಗಳ ಹಾವಳಿ ಇರಬಾರದು. ಇದು ಹನುಮಂತಗೌಡರ ಚಿಂತನೆ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿರೋರು ಕೊಲ್ಲಾಪುರದ ಕನ್ನೇರಿ ಮಠದ ಶ್ರೀಗಳು. ಶ್ರೀಗಳ ಜೊತೆ ಚರ್ಚೆ ನಡೆಸಿ ರೈತರು ಬೆಳೆದ ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆ ಬರುವ ಮುನ್ನವೇ ರೇಟ್ ಫಿಕ್ಸ್ ಮಾಡಲು ತೀರ್ಮಾನಿಸಿದ್ದಾರೆ ಹನುಮಂತಗೌಡ.
ಅಷ್ಟೇ ಅಲ್ಲ, ಮಾರುಕಟ್ಟೆ ಬೆಲೆಗಿಂತ 20% ಹೆಚ್ಚಿನ ಬೆಲೆ ನೀಡಿ ಖರೀದಿ ಮಾಡಲು ನಿರ್ಧರಿಸಲಾಗಿದೆ. ಇದಕ್ಕಾಗಿ ರೈತರ ಜೊತೆ ನೇರ ಸಂಪರ್ಕ ಕಲ್ಪಿಸಲು ರಾಜ್ಯದ ಆಯಾ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಕೆಲಸ ಮಾಡಲು 2,000 ಜನ ಪದವೀಧರರನ್ನ ನೇಮಕ ಮಾಡಲು ಅರ್ಜಿ ಆಹ್ವಾನ ಮಾಡಿದ್ದಾರೆ. ನಮ್ಮ ಜೊತೆಗೆ ಕೂಡಿದಾದ್ರೆ ಆಲ್ರೆಡಿ 1 ಲಕ್ಷ ಜನ ಅದಾರೀಗ. ಈ ವರ್ಷ ಟಾರ್ಗೆಟ್ ಏನದಂದ್ರೆ ನಮ್ಮ ಗೋಕುಲ್ ಆರ್ಗ್ಯಾನಿಕ್ ನಮ್ಮ ಟೀಮ್ದು, ನಮ್ಮ ಮಗಳಾಗಲಿ ನಮ್ಮ ಇವರಲ್ಲಿ 5 ಲಕ್ಷ ರೈತರನ್ನ ಆರ್ಗ್ಯಾನಿಕಾಗಿ ಕನ್ವರ್ಟ್ ಮಾಡಬೇಕು. ಆ ಪ್ರಾಡಕ್ಟನ್ನು ವ್ಯಾಲ್ಯೂ ಆ್ಯಡೆಡ್ ಮಾಡಿ ಕೋಟ್ಯಾನುಕೋಟಿ ನಮ್ಮ ದೇಶದ ಭಾರತ ದೇಶದ ಫ್ಯಾಮಿಲಿಗಳಿಗೆ ಮುಟ್ಟಿಸುವಂಥ ಕಾನ್ಸೆಪ್ಟ್ ನಾವು ಮಾಡೋಕ್ಕೆ ವಿಚಾರ ಮಾಡ್ಕೊಂಡಿದ್ವಿ. ಇದಕ್ಕೆ ನಮಗೆಲ್ಲ ನಾವು ಈ ರೀತಿ ಮುಂದುವರ್ಯಾಕೆ ನಮ್ಮ ಕನೇರಿ ಮಠದ ಅಪ್ಪಾಜಿನ ಮೂಲ ಕಾರಣ. ನಮ್ಮ ತಂದೆಯವರು ಮತ್ತು ನಮ್ಮ ಕನೇರಿ ಮಠದ ಅಪ್ಪಾಜಿ ಅವ್ರ ನೇತೃತ್ವದಾಗನ ನಾವು ಸುಮಾರು ವರ್ಷದಿಂದ ಇದೇ ಕಾನ್ಸೆಪ್ಟ್ ಮಾಡ್ಕೊತ ಬಂದೀನಿ. ಮತ್ತು ನಾವು ಇದನ್ನು ಮುಂದುವರ್ಸ್ಕೊತೀವಿ. ಮತ್ತು ಎಲ್ಲ ರೈತರು ತಾವು ಇಂಡಿವಿಜುವಲ್ ಆಗಿ ಸರ್ಟಿಫಿಕೇಷನ್ ಮಾಡ್ಕೋಬೇಕಂದ್ರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ. ನೀವು ನಮ್ಮ ಗೋಕುಲ್ ಜೊತೆ ಸೇರಿ ಸರ್ಟಿಫಿಕೇಷನ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಆ್ಯಂಗಲ್ದಿಂದ ಸಪೋರ್ಟ್ ಸಿಗ್ತದೆ. ಮಾರ್ಕೆಟಿಂಗ್ ಇರ್ಬೋದು ಮತ್ತು ನಿಮಗೆ ಟ್ರೈನಿಂಗ್ ಇರ್ಬೋದು, ಎಲ್ಲ ನಾವು ಮಾಡಿಕೊಡ್ತೀವಿ. ಮತ್ತು ಎಲ್ಲ ರೈತರು ನಮ್ಮದು ಮತ್ತೊಂದು ಏನು ಕಾನ್ಸೆಪ್ಟ್ ಅಂದ್ರೆ ಗೋ ಆಧಾರಿತ ಕೃಷಿ, ಸಾವಯವ ಕೃಷಿ, ಅರಣ್ಯ ಕೃಷಿ, ಸಂಘಟಿತ ಕೃಷಿ ಮತ್ತು ಹೈಟೆಕ್ ಕೃಷಿ ಮತ್ತು ಮಾರ್ಕೆಟಿಂಗ್ ಕೃಷಿ. ಈ ಕಾನ್ಸೆಪ್ಟನ್ನು ನಾವು ರೈತನ ಹೊಲಕ್ಕನ್ನು ಮುಟ್ಟಿಸುವಂಥ ವ್ಯವಸ್ಥೆ ನಮ್ಮ ಗೋಕುಲ್ ಆರ್ಗ್ಯಾನಿಕ್ ಟೀಮ್ದಿಂದ ನಾವು ಮಾಡ್ತೇವೆ. ತಂದೆಯ ಈ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಮಗಳು ಡಾಕ್ಟರ್ ರಿತು. ಕೃಷಿ ಪದವೀಧರೆಯಾಗಿರೋ ರಿತು ರೈತರನ್ನ ಸಾವಯವ ಕೃಷಿಯತ್ತ ಬರುವಂತೆ ಪ್ರೋತ್ಸಾಹಿಸುವ, ತಿಳುವಳಿಕೆ ನೀಡುವ ಕೆಲಸ ಮಾಡ್ತಿದ್ದಾರೆ. ರೈತರಿಗೆ ಸಾವಯವ ಕೃಷಿ ದೃಢೀಕರಣ ಪ್ರಮಾಣ ಪತ್ರ ಇದ್ರೆ ಮಾತ್ರ ಬೆಳೆದ ಉತ್ಪನ್ನಗಳನ್ನ ವಿದೇಶಕ್ಕೆ ರಫ್ತು ಮಾಡಲು ಸಾಧ್ಯ. ಇದೇ ಕಾರಣಕ್ಕಾಗಿ ಡಾಕ್ಟರ್ ರಿತು ರೈತರಿಗೆ ಸಾವಯವ ದೃಢೀಕರಣ ಪ್ರಮಾಣ ಪತ್ರ ಕೊಡಿಸುವ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ. ಸದ್ಯ ಗೋಕುಲ ಆರ್ಗ್ಯಾನಿಕ್ ಫಾರ್ಮ್ ಅಡಿಯಲ್ಲಿ 1 ಲಕ್ಷ ರೈತರು ದೃಢೀಕರಣ ಪ್ರಮಾಣ ಪತ್ರ ಪಡೆದಿದ್ದಾರೆ. 5 ಲಕ್ಷ ರೈತರಿಗೆ ದೃಢೀಕರಣ ಪ್ರಮಾಣ ಪತ್ರ ಮಾಡಿಸೋ ಗುರಿ ಡಾಕ್ಟರ್ ರಿತು ಅವರದ್ದು. ನೇರವಾಗಿ ಒಂದು ರೈತ ಇನ್ಸ್ಪೆಕ್ಷನ್ನು, ಫಾರ್ಮರ್ದು ಸರ್ಟಿಫಿಕೇಷನ್, ಇದು ಪ್ರೊಸೀಜರ್ ವೈಸ್ ಒಬ್ಬನ ಮಾಡ್ಲಿಕ್ಕೆ ಹೋದರೆ 25,000-30,000 ರೂಪಾಯಿ ಒಬ್ಬನಿಗೆ ಖರ್ಚು ಬರುತ್ತೆ ರೀ. ಬಟ್ ನಾವು ಗೋಕುಲ್ ಆರ್ಗ್ಯಾನಿಕ್ ಫಾರ್ಮ್ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಅವರಿಗೆ ಗ್ರೂಪಲ್ಲಿ ಸರ್ಟಿಫಿಕೇಷನ್ ಮಾಡಿದ್ರೂ ಕೂಡ ಇಂಡಿವಿಜುವಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. 2,500-3,000 ವರ್ಷಕ್ಕೆ ಖರ್ಚು ಬರುತ್ತೆ. ಅಂದರೆ ಡಿಫ್ರೆನ್ಸ್ ನೀವು ಕಾಣ್ಬೋದು, ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ. ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗ ರಿಕ್ರೂಟ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಅಂದರೆ ಸರ್ಟಿಫಿಕೇಷನ್ಗೋಸ್ಕರ ನಮ್ಮದು BSc ಅಗ್ರಿದವ್ರು ಒಬ್ಬರು ಹ್ಯಾಂಡ್ ಇರ್ತಾರೆ, ಪ್ಲಸ್ ಅಲ್ಲಿ ಅಗ್ರಿ ಡಿಪ್ಲೊಮಾದವ್ರು ಹ್ಯಾಂಡ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ರೈತನ ಹತ್ರ ಹೋಗಿ ಫಾರ್ಮ್ಸ್ ಫಿಲಪ್ ಮಾಡಿಕೊಂಡು ಅವ್ರ ರಿಜಿಸ್ಟ್ರೇಷನನ್ನು GPS ತೊಗೊಂಡ್ಬಿಟ್ಟು ಅವ್ರ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದು. ಈ ಥರ ನಮ್ಮದು ಪ್ರಾವಿಷನ್ ಮಾಡ್ತಾ ಇದ್ದೀವಿ. ನಮ್ಮ ಮೇಲ್ ಐಡಿಗೂ ಅವ್ರು ಸಂಪರ್ಕ ಮಾಡ್ಬೋದು. ಮೇಲ್ ಐಡಿ ನಮ್ಮದು GOKUL ಗೋಕುಲ್ ORG 459@gmail.com ಅಂತ ನಮ್ಮ ಮೇಲ್ ಐಡಿ ಇದೆ. ಇದಕ್ಕೂ ಕೂಡ ಅವರು ಪತ್ರ ಬರೀಬೋದು. ಅಂದರೆ ನಮ್ಮ ಹತ್ರ ಇಷ್ಟು ಜನ ಫಾರ್ಮರ್ಸ್ ಇದ್ದಾರೆ ಅಂತ. 100ಕ್ಕಿಂತ ಹೆಚ್ಚಾದಾಗ ಮಾತ್ರ ನಾವಲ್ಲಿ ಹೋಗ್ಬಿಟ್ಟು ಇದು ಮಾಡ್ತೀವಿ. ಅಂದರೆ ಅವರಿಗೆ ಸರ್ಟಿಫಿಕೇಷನ್ ಮಾಡೋದು ಇದೆಲ್ಲ ನಾವು ಅವರಿಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಈಸಿ ಆಗಿಬಿಡುತ್ತೆ ನಮಗೆ. ಆಗ್ಲೇ ಹೇಳಿದಂತೆ ಹನುಮಂತಗೌಡರ ಸಾವಯವ ಕೃಷಿ ಪ್ರೀತಿ ಹಿಂದಿರೋದು ಕೊಲ್ಹಾಪುರದ ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು. ಖುದ್ದು ಶ್ರೀಗಳು ಸಾವಯವ ಕೃಷಿ ಉತ್ತೇಜಿಸೋದು, ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆ, ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಜನಜಾಗೃತಿ ಮೂಡಿಸೋ ಕೆಲಸ ಮಾಡ್ತಿದ್ದಾರೆ. ಕಳೆದ 20 ವರ್ಷಗಳಿಂದ ಮಠದಿಂದ ಹೊರಬಂದು ಮಹಾರಾಷ್ಟ್ರ, ಕರ್ನಾಟಕದ 100 ಹಳ್ಳಿಗಳನ್ನ ಸುತ್ತಾಡಿ ಜನಜಾಗೃತಿ ಮೂಡಿಸುತ್ತಿದ್ದಾರೆ. ಮಠದ ಆವರಣದಲ್ಲೇ ನಾಡಿನ ಭವ್ಯ ಸಂಸ್ಕೃತಿ, ಸಂಪ್ರದಾಯ ಬಿಂಬಿಸುವ ಕಲಾಕೃತಿ ನಿರ್ಮಿಸಿ ಪ್ರವಾಸಿ ತಾಣವಾಗಿಸಿದ್ದಾರೆ.
ಹನುಮಂತಗೌಡರ ಸಾಧನೆ ಬಗ್ಗೆ, ಸಾವಯವ ಕ್ರಾಂತಿ ಬಗ್ಗೆ ಸ್ವಾಮೀಜಿಗಳು ಹೇಳೋದು ಹೀಗೆ. ನೋಡ್ರಪ್ಪ, ಈ ವಿಷಯ ಯಾವ ತಾಲೂಕಿನಾಗ 30,000 ಪೇಷಂಟ್ ಇದ್ವಲ್ಲ, ಅಲ್ಲಿ ಹೋದ್ ನಾನು ಮೊದಲು ಊರೂರಿಗೆ ಹೋಗಿ ಅವ್ರಿಗೆ ತಿಳಿಸಿ ಹೇಳಿದೆ, ನಿಮ್ಮ ಈ ಕೃಷಿ ಪದ್ಧತಿಯಿಂದ ಇವರೆಲ್ಲ ಸಾಯ್ಲಕತ್ತಾರೆ, ಇವ್ರನ್ನೆಲ್ಲರನ್ನೂ ಕೊಂದು ನೀವು ಹಣ ಗಳಿಸಿ ಏನು ಮಾಡೋರ ಏನದಿರಿ. ಆಮ್ಯಾಗ ಮುಂದೆ ಬರೋ ಮಕ್ಕಳು ಏನದಾವಲ್ಲ, ಇವು ಏನಾಗುವುದಾವು ನಿಮ್ಮ ಮಕ್ಕಳು? ಏನು ಮಕ್ಕಳನ್ನ ದವಾಖಾನ್ಯಾಗ ನೋಡ್ಬೇಕಂತಿರೋ, ಸ್ಕೂಲ್ ಕಾಲೇಜ್ನಾಗ ನೋಡ್ಬೇಕಂತಿರೋ, ಏನು ಹೊರಗೆ ಎಲ್ಲಾರ ಚೆಂದಾಗಿ ಆಡೋದನ್ನು ನೋಡ್ಬೇಕಂತಿರೋ ನೀವು ಅಂದಾಗ ಅವರಲ್ಲಿ ಜಾಗೃತಿ ಮೂಡ್ತು. ಹನುಮಂತ ಹನುಮಂತನ ಅದಾನ, ಅವ ಮಾಡಿದ್ರೆ ಏನೂ ಸಾಣದು ಮಾಡಬಾರ್ದತ್ತಾನ. ಹನುಮಂತ ಏನದಾನ, ಇವ ಏನೇ ಮಾಡಿದ್ರು ಸಾಣದು ಮಾಡಬಾರ್ದಂತಾನ. ಅವ ಸಾವಯವ ಕೃಷಿ ಮಾಡೋಕೆ ಹೋದ ದೊಡ್ಡ ಪ್ರಮಾಣದಾಗ ಮಾಡಬೇಕು ಅಂತ, ಏನೋ ಚೆಂಡು ಹೂವಿನ ಮಾಡೋಕೆ ಹೋದ ಅದನ್ನು ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತ, ತರಕಾರಿ ಮಾಡ್ಬೇಕಂತನ ದೊಡ್ಡ ಪ್ರಮಾಣದಾಗ. ಈಗ ಅವ ರೈತರ ಸಲುವಾಗಿ ಮಾಲ್ ತೆಗಿಬೇಕಂತ, ಅದನ್ನೂ ಸಾಣದು ಮಾಡಬಾರ್ದಂತ. ನಾವು ಮಾಡಿದ್ರೆ ಈಗ ಮಾರ್ಕೆಟ್ನೊಳಗೆ ನಾವು MNCs ಏನದಾವ, ಮಲ್ಟಿನ್ಯಾಷನಲ್ ಕಂಪ್ನಿ, ಅವ್ರ ಜೊತೆ ಫೈಟ್ ಮಾಡುವಂಥದ್ದನ್ನು ನಾವು ಮಾಡಬೇಕು ಅಂತ ಅವ ಮೊಟ್ಟ ಮೊದಲೇದವ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ, ದಕ್ಷಿಣದಲ್ಲಿ ಯಾರ್ಯಾರೋ ಮಾಡ್ಯಾರ. ಈ ಮಾರ್ಕೆಟ್ಗಳಂತ ಏನು ಬಂದಾವಲ್ಲ, ಮಾರ್ಕೆಟು ವಿಶ್ವಾಸಾರ್ಹತೆಯನ್ನು ಎಷ್ಟು ಬೇಕೋ ಅಷ್ಟು ಗಳಿಸ್ಕೊಂಡಿಲ್ಲ. ಆದರೆ ಹನುಮಂತ ಅದರೊಳಗೆ ಚಲೋ ಇದು ಮಾಡ್ತಾನ ಅಂತ ನನ್ನ ಖಾತ್ರಿ ಐತೆ. ಕೃಷಿಯಲ್ಲಿ ಸುಖವಿಲ್ಲ, ಬರೀ ನೋವೇ ಅಂತ ಹತಾಶೆಗೊಂಡ ರೈತರು ಹೇಳೋ ಟೈಮಲ್ಲಿ ಉದ್ಯಮವಾಗಿ ಕೃಷಿಯನ್ನ ನೋಡಿ ಗೆದ್ದವರು ಹನುಮಂತಗೌಡರು. ಅದರಲ್ಲೂ ಸಾವಯವ ಕೃಷಿ ಮೂಲಕ ಗೆಲುವಿನ ರುಚಿ ಕಂಡವರು. ಹಳ್ಳಿಯಲ್ಲಿ ಬೆಳೆದ ಬೆಳೆ ದೇಶವಷ್ಟೇ ಅಲ್ಲ, ವಿದೇಶಕ್ಕೂ ಹೋಗ್ಬೇಕು, ಆ ಮೂಲಕ ರೈತ ಆರ್ಥಿಕವಾಗಿ ಸದೃಢನಾಗಬೇಕು ಅನ್ನೋ ಕನಸು ಹನುಮಂತಗೌಡರದ್ದು. ತಾವು ಸವಿದ ಈ ಗೆಲುವಿನ ರುಚಿಯನ್ನ ರಾಜ್ಯದ ಮೂಲೆ ಮೂಲೆಯ ರೈತರಿಗೂ ನೀಡಿ ಸಾವಯವ ಕ್ರಾಂತಿ ಮಾಡೋಕೆ ಮುಂದಾಗಿರೋ ಹನುಮಂತಗೌಡರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ರಾಜ್ಯದ ರೈತರನ್ನ ಲಾಭದ ಸಾವಯವ ಕೃಷಿಯತ್ತ ಸೆಳೆಯೋಕೆ ತಮ್ಮ ಗೋಕುಲ್ ಆರ್ಗ್ಯಾನಿಕ್ ಫಾರ್ಮ್ ಮೂಲಕ ಹನುಮಂತಗೌಡರು ಹಾಕಿಕೊಂಡಿರುವಂತಹ ಪ್ಲಾನ್ ಇದು. ರೈತರಿಗೆ ವಿದೇಶಿ ಮಾರುಕಟ್ಟೆಯನ್ನ ಒದಗಿಸೋದು, ಉದ್ಯೋಗವನ್ನ ಸೃಷ್ಟಿ ಮಾಡೋದು, ದಲ್ಲಾಳಿಗಳ ಕಾಟವಿಲ್ಲದೆ ವಿದೇಶದವರೆಗೂ ತನ್ನ ಬೆಳೆಯನ್ನ ಮಾರಾಟ ಮಾಡುವುದಕ್ಕೆ ವೇದಿಕೆಯನ್ನ ಒದಗಿಸೋದು. ಎಂಥ ಐಡಿಯಾ ಅಲ್ವಾ? ಹನುಮಂತಗೌಡರು ಆರಂಭಿಸಿರುವಂತಹ ಈ ಸಾವಯವ ಕೃಷಿ ಕ್ರಾಂತಿಗೆ ರೈತರು ಕೂಡ ಕೈ ಜೋಡಿಸಬೇಕಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.